ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ಒಂದು ರೀತಿಯಲ್ಲಿ ಟ್ಯಾಕ್ಸ್ ಟೆರರಿಸಮ್ ಪ್ರಾರಂಭ ಆಗಿದೆ. ಮೊದಲನೇ ಬಜೆಟಲ್ಲಿ ಆಲ್ಕೋಹಾಲ್ ಮೇಲೆ ಟ್ಯಾಕ್ಸನ್ನು ಹೆಚ್ಚು ಮಾಡಿದರು, ಹಾಲಿನ ದರವನ್ನು ಹೆಚ್ಚು ಮಾಡಿದರು, ವಿದ್ಯುತ್ ಶಕ್ತಿ ದರವನ್ನು ಬೆಕ್ಕಾಬಟ್ಟಿಯಾಗಿ 4 ಬಾರಿ ಹೆಚ್ಚು ಮಾಡಿದ್ದಾರೆ. ಲ್ಯಾಂಡ್ ರೆವಿನ್ಯೂ ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ಲ್ಯಾಂಡ್ ವ್ಯಾಲ್ಯೂಯೇಷನ್ ಎಲ್ಲದರಲ್ಲೂ ಕೂಡ ಟ್ಯಾಕ್ಸ್ ಹೆಚ್ಚಾಗಿದೆ. ಮೋಟ್ರ್ ವೆಹಿಕಲ್ಸ್ ಟ್ಯಾಕ್ಸ್ ಹೆಚ್ಚಾಗಿದೆ. ಒಂದು ಅಂದಾಜಿನ ಪ್ರಕಾರ ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ 60,000 ಕೋಟಿ ರೂಪಾಯಿ ಹೊಸ ತೆರಿಗೆಯನ್ನು 60,000 ಕೋಟಿ ಹೊಸ ತೆರಿಗೆಯನ್ನು ಜನರ ಮೇಲೆ ಹಾಕಿದ್ದಾರೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸುಮಾರು 5 ಲಕ್ಷ ಕೋಟಿ ಹೊಸ ಸಾಲವನ್ನು ಮಾಡಿ ದಾಖಲೆ ಸಾಲಗಾರ ಸಿದ್ದರಾಮಯ್ಯ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ವ್ಯಾಪಕವಾಗಿ ಭ್ರಷ್ಟಾಚಾರದ ಇಂಥ ಭ್ರಷ್ಟ ಸರ್ಕಾರವನ್ನೇ ನಾವು ನೋಡಿರಲಿಲ್ಲ. ನೀವು ಯಾವುದೇ ಕಚೇರಿಗೆ ಹೋಗಿ, ಯಾವುದೇ ಹಳ್ಳಿಯಲ್ಲಿ ನೀವು ಯಾವುದಾದ್ರೂ ನೋಂದಣಿ ಮಾಡಬೇಕಾದ್ರೆ ಅದು ಬೆಂಗಳೂರಿಗೆ ಇದು ಭ್ರಷ್ಟಾಚಾರದ ದುಡ್ಡು ಮುಟ್ಟಬೇಕು, ಇಲ್ಲಿದ್ರೆ ನೋಂದಣಿ ಆಗೋದಿಲ್ಲ. ಲ್ಯಾಂಡ್ ಕನ್ವರ್ಷನ್ಗೆ ಟ್ಯಾಕ್ಸ್ ಇದು ಭ್ರಷ್ಟಾಚಾರ ಇದೆ. ದೂರದ ಹಳ್ಳಿಯಲ್ಲಿ, ನಗರಗಳಲ್ಲಿ 1 ಎಕರೆ ಲ್ಯಾಂಡ್ ಚೇಂಜ್ ಆಫ್ ಲ್ಯಾಂಡ್ ವ್ಯೂ ಆದರೆ 10 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅಲ್ಲಿಂದ ಪ್ರಾರಂಭ ಆಗಿ ಇವರು ಕೊಡುವಂಥ ಅಕ್ಕಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಆ ರೇಷನ್ ಅಂಗಡಿಯ ಮಾಲೀಕರ ಅಸೋಸಿಯೇಷನ್ದವರು ಈಗಾಗಲೇ ಕಂಪ್ಲೇಂಟನ್ನು ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಪ್ರತಿ ತಿಂಗಳು ನಾವೇನು ಅಕ್ಕಿ ಕೊಡಬೇಕು, ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಅಕ್ಕಿ ಏನು ಬರ್ತದೆ, ಅಕ್ಕಿ ಎಷ್ಟು ಕಡಿಮೆ ನಾವು ಹಂಚಿಕೆ ಮಾಡ್ತೀವಿ ಅಷ್ಟು ಸಂತೋಷ ರಾಜ್ಯ ಸರ್ಕಾರಕ್ಕೆ. ಅಂದರೆ ಭ್ರಷ್ಟಾಚಾರಕ್ಕೆ ಎಷ್ಟು ಅವಕಾಶ ಇದೆ ಅಂತ. ಆಸ್ಪತ್ರೆಯಲ್ಲಿ ಔಷಧಿ ಖರೀದಿ ಭ್ರಷ್ಟಾಚಾರ ಇದೆ. ತಹಸೀಲ್ದಾರ್ ಆಫೀಸ್ನಲ್ಲಿದೆ, ಮಂತ್ರಿಗಳ ಆಫೀಸ್ನಲ್ಲಿದೆ, ಮುಖ್ಯಮಂತ್ರಿಗಳ ಆಫೀಸ್ನಿಂದಲೇ ಭ್ರಷ್ಟಾಚಾರ ಪ್ರಾರಂಭ ಆಗ್ತದೆ. ವರ್ಗಾವಣೆಯಲ್ಲಂತೂ ಬಹಳ ದೊಡ್ಡ ಇಂಡಸ್ಟ್ರಿಯಾಗಿ ಪರಿವರ್ತನೆ ಆಗಿದೆ. ಯಾವುದೇ ಅಧಿಕಾರಿ ಎಷ್ಟೇ ದುಡ್ಡು ಕೊಟ್ಟು ಬಂದರೂ ಎಷ್ಟು ದಿವಸ ಇರ್ತಾನೆ ಅಂತ ಯಾರಿಗೂ ಕೂಡ ಗ್ಯಾರಂಟಿ ಇಲ್ಲ. ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ಜನರ ಮೇಲೆ ಭ್ರಷ್ಟಾಚಾರದ ಹೊರೆಯನ್ನು ಹಾಕ್ತಾ ಇದ್ದಾರೆ. ಇವತ್ತು ಇಲ್ಲಿಯೇ ದಾವಣಗೆರೆಯ ಎಲೆಕ್ಟ್ರಿಕ್ ಕಂಪ್ನಿ 8,000 ರೂಪಾಯಿ ಎಲೆಕ್ಟ್ರಿಕ್ ಮೀಟ್ರಿಗೆ ಚಾರ್ಜ್ ಮಾಡಿದರೆ ಅದರಲ್ಲಿ 6,000 ಕೋಟಿ ರೂಪಾಯಿ 6,000 ರೂಪಾಯಿ ಒಂದು ಮೀಟ್ರಿಗೆ ಭ್ರಷ್ಟಾಚಾರ ಇದೆ. ಅದನ್ನು ಜನನೇ ಕೊಡಬೇಕಾಗುತ್ತೆ. PWD ಕಾಂಟ್ರಾಕ್ಟರು ಭ್ರಷ್ಟಾಚಾರ ಆರೋಪವನ್ನು ಮಾಡಿದ್ದಾರೆ ಅಸೋಸಿಯೇಷನ್ದವರು. ಅಬಕಾರಿ ಅಂಗಡಿ ಮಾಲಕರು ಭ್ರಷ್ಟಾಚಾರ ಮಾಡಿದ್ದಾರೆ, ಆರೋಪ ಮಾಡಿದ್ದಾರೆ. KEB ಕಾಂಟ್ರಾಕ್ಟರು ಭ್ರಷ್ಟಾಚಾರ ಆರೋಪ ಮಾಡಿದ್ದಾರೆ. ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ. ಅದನ್ನು ಮುಚ್ಚಿಕೊಳ್ಳಲು BJP ಸರ್ಕಾರದ ಮೇಲೆ ವ್ಯತವಾಗಿ ಆರೋಪಗಳನ್ನು ಮಾಡುವಂಥ ಸಾಹಸವನ್ನು ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಆದರೆ ಈ 3 ವರ್ಷದ ಆಡಳಿತದಲ್ಲಿ ಸಿದ್ದರಾಮಯ್ಯ ಅವರ ದುರಾಡಳಿತ ಮನೆ ಮನೆಗೆ ತಲುಪಿದೆ. ಜನ ಬದಲಾವಣೆಗಾಗಿ ಕಾಯ್ತಾ ಇದ್ದಾರೆ. ಈ ದಾವಣಗೆರೆ ಬಾಗಲಕೋಟೆಯ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಸಿನ ಅಧಿಪತನದ ಮೊದಲನೆಯ ಹೆಜ್ಜೆ ಆಗ್ತದೆ. ಅದಕ್ಕೆ ದಾವಣಗೆರೆ ಜನ ಮತ್ತು ಬಾಗಲಕೋಟೆ ಜನ ಆಶೀರ್ವಾದ ಮಾಡ್ತಾರಂತ ನಮಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷ
ಒಂದು ಸದೃಢವಾಗಿ ಸಂಘಟಿತವಾಗಿ ಒಕ್ಕಟ್ಟಾಗಿ ಈ ಚುನಾವಣೆಯನ್ನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ ನಾವು ಈ ದುಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಮನೆ ಕಳಿಸೋವರೆಗೂ ವಿಶ್ರಮಿಸೋದಿಲ್ಲ ಅನ್ನುವಂಥ ಪಣವನ್ನು ತೊಟ್ಟು ಈ ಚುನಾವಣೆಯ ಕಣದಲ್ಲಿ ಧುಮುಕಿದ್ದೇವೆ. ಖಂಡಿತವಾಗಿಯೂ ಜನ ಆಶೀರ್ವಾದ ಮಾಡ್ತಾರಂಥ ವಿಶ್ವಾಸ ನನಗಿದೆ.